ಶರಣಂ ಪ್ರಕಾಶ್ ಪಾಟೀಲ್ ಸಚಿವ ಸ್ಥಾನ ಘೋಷಣೆ. ಅವರ ಹೆಸರು ಕೂಡ ಇರಲಿಲ್ಲ, ಇದೀಗ ಅವರ ಹೆಸರು ಸೇರ್ಪಡೆ ಆಗ್ತಾ ಇರುವಂತದ್ದು. ದೂರವಾಣಿ ಕರೆ ಮೂಲಕ ಸಚಿವ ಸ್ಥಾನವನ್ನ ತಿಳಿಸಿದೆ ಹೈಕಮಾಂಡ್. ಈಶ್ವರ್ ಖಂಡ್ರೆಗೂ ಕೂಡ ಸಚಿವ ಸ್ಥಾನ, ಮುಂಚಿನಿಂದಲೂ ಕೂಡ ಇವರ ಹೆಸರಿತ್ತು, ಈಶ್ವರ್ ಖಂಡ್ರೆ ಅವರ ಹೆಸರು. ಇದೀಗ ಅವರಿಗೂ ಕೂಡ ಸಚಿವ ಸ್ಥಾನ ದೂರವಾಣಿ ಕರೆ ಮೂಲಕ ಮಾಹಿತಿಯನ್ನ ಕೊಟ್ಟಿದೆ ಹೈಕಮಾಂಡ್. ಶರಣಂ ಪ್ರಕಾಶ್ ಪಾಟೀಲ್ಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಇದೀಗ ದೂರವಾಣಿ ಕರೆ ಮೂಲಕ ಸಚಿವ ಸ್ಥಾನವನ್ನ ತಿಳಿಸಿದೆ ಹೈಕಮಾಂಡ್. ಈಶ್ವರ್ ಖಂಡ್ರೆಗೂ ಕೂಡ ಸಚಿವ ಸ್ಥಾನ ಬಹುತೇಕ ಫೈನಲ್ ಆಗಿದೆ. ಕರೆ ಮಾಡಿ ಹೇಳ್ತಾ ಇರುವಂತದ್ದು, ಮಾಹಿತಿಯನ್ನ ಕೊಟ್ಟಿದೆ. ಇದೀಗ ಆಹ್ವಾನವನ್ನ ಕೂಡ ಕೊಟ್ಟಿರುವಂತದ್ದು ಫೈನಲ್ ಆಗಿ. ಶರಣಂ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಯಾವುದೇ ರೀತಿಯಾದಂತಹ ಸಂಭವನೀಯ ಪಟ್ಟಿಯಲ್ಲಿ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಇವರ ಹೆಸರು ಸೇರ್ಪಡೆಯಾಗಿರುವಂತದ್ದು. ಬಹುತೇಕ ಆಗ್ತಾರೆ, ಶರಣಂ ಪ್ರಕಾಶ್ ಪಾಟೀಲ್ ಅವರು ಸಚಿವರ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಹೈಕಮಾಂಡ್ ಅವರಿಗೆ ಕರೆಯನ್ನ ಮಾಡಿದೆ, ಅಫಿಷಿಯಲ್ ಆಗಿ ಹೇಳಿರುವಂತದ್ದು. ಅವರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಸಂಭವನೀಯ ಪಟ್ಟಿಯಲ್ಲಿ ಇತ್ತು, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಮಧು ಬಂಗಾರಪ್ಪ, ಈಶ್ವರ್ ಖಂಡ್ರೆ, ಶರಣಂ ಪ್ರಕಾಶ್ ಪಾಟೀಲ್ ಇವರೆಲ್ಲರಿಗೂ ಕೂಡ, ರಾಮಲಿಂಗಾರೆಡ್ಡಿ ಇವರೆಲ್ಲರಿಗೂ ಕೂಡ ಈಗ ಆಲ್ರೆಡಿ ಫೋನ್ ಕರೆ ಹೋಗಿದೆ, ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಡಿಕೆಶಿ ಅವರು ಇದೀಗ ಒಬ್ಬೊಬ್ಬರಿಗೆ ದೂರವಾಣಿ ಕರೆಯನ್ನ ಮಾಡ್ತಾ ಇರುವಂತದ್ದು. ಒಬ್ಬೊಬ್ಬರಿಗೆ ದೂರವಾಣಿ ಕರೆಯನ್ನ ಮಾಡಿ ಬಹುತೇಕ ಫೈನಲ್ ಮಾಡ್ತಿದ್ದಾರೆ ಪಟ್ಟಿಯನ್ನು. ಇವಾಗ ಫೈನಲ್ ಆಗ್ತಾ ಇರುವಂತದ್ದು, ಒಬ್ಬೊಬ್ಬರ ಹೆಸರೇ ಫೈನಲ್ ಆಗ್ತಾ ಬರ್ತಾ ಇದೆ. ಇನ್ನು ಕೇವಲ 5 ಗಂಟೆ ಅಷ್ಟೇ ಬಾಕಿ ಇದೆ ಪ್ರಮಾಣ ವಚನಕ್ಕೆ. ಈ ಸಂದರ್ಭದಲ್ಲಿ ಪಟ್ಟಿಯನ್ನ ಫೈನಲ್ ಮಾಡಲಾಗ್ತಾ ಇದೆ. ನಿನ್ನೆ ಎಲ್ಲ ಮ್ಯಾರಥಾನ್ ಮೀಟಿಂಗ್ಗಳಾಯ್ತು, ಯಾವುದೇ ರೀತಿಯಾದಂತಹ ಫೈನಲ್ ಪಟ್ಟಿ ಹೊರಗಡೆ ಬರಲಿಲ್ಲ. ಕೊನೆ ಕ್ಷಣದಲ್ಲಿ ಡಿಸಿಎಂ ಸ್ಥಾನ ಯಾರಿಗೂ ಹೋಗುತ್ತೆ ಅನ್ನೋದು ಗೊತ್ತಾಗಿದ್ದಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂತು, ಅವರ ಹೆಸರು ಫೈನಲ್ ಆಯಿತು. ತದನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅದು ಯಾರಿಗೆ ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇದೀಗ BK ಹರಿಪ್ರಸಾದ್ ಅವರ ಹೆಸರು ಫೈನಲ್ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂತ್ರಿ ಆಗಿ ಯಾರೆಲ್ಲ ಇರ್ತಾರೆ, ಇಂದು ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಹಂತದಲ್ಲಿ ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಕೊನೆ ಕ್ಷಣದವರೆಗೂ ಗೊತ್ತಾಗಿರಲಿಲ್ಲ. ಇದೀಗ ಒಬ್ಬೊಬ್ಬರ ಹೆಸರು ಫೈನಲ್ ಆಗ್ತಾ ಇರುವಂತದ್ದು. ಒಬ್ಬೊಬ್ಬರಿಗೆ ಫೋನ್ ಕರೆಯನ್ನ ಮಾಡಲಾಗ್ತಾ ಇದೆ, ಆಹ್ವಾನವನ್ನು ಕೂಡ ಕೊಡಲಾಗ್ತಾ ಇದೆ. ಇಂದು ಸಂಜೆ ಬರುವಂತೆ ಶರಣಂ ಪ್ರಕಾಶ್ ಪಾಟೀಲ್ಗೂ ಕೂಡ ಇದೀಗ ಹೈಕಮಾಂಡ್ ಫೋನ್ ಕರೆಯನ್ನ ಮಾಡಿದೆ. ದೂರವಾಣಿ ಕರೆ ಮಾಡುವ ಮುಖಾಂತರ ಫೈನಲೈಸ್ ಮಾಡಿರುವಂತದ್ದು ಅವರ ಹೆಸರನ್ನ. ಈಶ್ವರ್ ಖಂಡ್ರೆ ಕೂಡ ಅವರ ಹೆಸರು ಕೂಡ ಇದೀಗ ಫೈನಲ್ ಆಗಿರುವಂತದ್ದು. ಬಹುತೇಕ ಎಲ್ಲರ ಹೆಸರುಗಳನ್ನ ಫೈನಲ್ ಮಾಡಲಾಗ್ತಾ ಇದೆ. ದೂರವಾಣಿ ಕರೆ ಮೂಲಕ ಒಬ್ಬೊಬ್ಬರ ಹೆಸರನ್ನೇ ಫೈನಲ್ ಮಾಡ್ತಾ ಇರುವಂತದ್ದು. ಇದುವರೆಗೂ ಕೂಡ ಯಾರಿಗೂ ಕೂಡ ಅಫಿಷಿಯಲ್ ಆಗಿ ಹೇಳಿರಲಿಲ್ಲ ಯಾರಿದ್ದಾರೆ, ಮಂತ್ರಿ DK ಸಂಪುಟದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗಿರಲಿಲ್ಲ. ಇದೀಗ ಒಬ್ಬೊಬ್ಬರ ಹೆಸರೇ ಫೈನಲ್ ಆಗ್ತಾ ಇದೆ. ಸಂಘಟನಾ ಚತುರ DK ಶಿವಕುಮಾರ್ ಅವರಿಗೆ ಒಂದ್ ಕಡೆನಲ್ಲಿ ಪಟ್ಟ ಒಲಿದಿದೆ, ಅದಕ್ಕಾಗಿ ಸಂಭ್ರಮ ಮನೆ ಮಾಡಿದೆ.